ಸರಪ್ಪ ಅಂತ ಹೇಳ್ತಾರೆ. ಏನು ತಿಳಿಸೋದು, ಏನು ಅಡ್ಡಾಡೋದು ಮಾಡೋದು ಇವೆಲ್ಲ ಮೊದಲನೇದಾಗೆ ವೀಸಾ ಸಿಗೋದು ಕಷ್ಟ, ಪಾಸ್ಪೋರ್ಟ್ ಸಿಗೋದು ಕಷ್ಟ. ಪಾಸ್ಪೋರ್ಟ್ ಸಿಕ್ಬಾರ್ದು ವೀಸಾ ಗುದ್ದಾಡೋದು ನೌಕರಿ ಗುದ್ದಾಡೋದು. ಅಲ್ಲಿ ನೌಕರಿ ಕೊಟ್ಟವ್ರ ಬೇರೆ ದೇಶ ಮಾತ್ರ ಯಾವ ರೀತಿ ನೋಡ್ತಾರೋ ಏನು ಅದು ಹೇಳಲಿಕ್ಕೆ ಆಗದಂಥ ಮಾನಸಿಕ ನೋವುಗಳ ಇವೆಲ್ಲ ನಡಕ ಒಬ್ಬ ದುಡಿದು ತಿನ್ನುವಂಥ ದುಡಿದು ತಿನ್ನುವಂಥ ಒಬ್ಬ ವ್ಯಕ್ತಿ ಒದ್ದಾಡೋ ಒಂದು ಘಟನೆಗಳನ್ನು ನೋಡಿದಾಗ ಸಹಜವಾಗಿ ನೆನಪಿಸಿಕೊಂಡಾಗ ಮನಸ್ಸಿಗೆ ತೀವ್ರ ಆಘಾತ ಆಗ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ಏನೂ ಇರಲಿ, ಈ ಸಾವುಗಳು ಹೆಚ್ಚು ಆಗಬಾರ್ದಾಗಿತ್ತಪ್ಪ ಅಂತಂದ್ರೆ ಮೊದಲು ಇಲ್ಲೇ ನಮ್ಮ ಉದ್ಯೋಗ ಸೃಷ್ಟಿ ಮಾಡಿದರೆ ಭಾಳ ಉತ್ತಮ. ಸಾಧ್ಯತೆ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ. ಯಾಕಂದರೆ ಎಲ್ಲಿವರೆಗೆ ನಮ್ಮ ರೈತ ಮತ್ತು ಅವಾಗ ಆಧಾರಿತ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋ ಶಕ್ತಿ ಅಲ್ಲಿದ್ರೆ ಅದನ್ನು ಮಾಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾರ ಇಲ್ಲ. ರೈತರಿಗೆ ಅವ್ರಿಗೆ ಮಾರ್ಕೆಟ್ ಕೊಡ್ತಾ ಇಲ್ಲ, ಮಾರ್ಕೆಟ್ ಇಲ್ಲ ರೈತರಿಗೆ. ಯಾವ ಕ್ಷೇತ್ರದಿಂದ ಹೆಚ್ಚು ದುಡ್ಡು ಬರ್ತದೆ, ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗ್ತಾವೆ, ಅದಕ್ಕೆ ಯಾವುದೇ ರೀತಿಯ ವೆಲ್ ಪ್ಲಾನ್ಡ್ ಎಜುಕೇಟೆಡ್ ಪ್ಲ್ಯಾನ್ ಇಲ್ಲೇ ಇಲ್ಲ. ಏನಪ್ಪ ಪ್ಯಾಕೇಜ್ ಮಾಡಿ ಕೊಟ್ಟು ಬಿಡೋದು, ಏನು ಮಾಡೋದು, ಅದರ ಮತ್ತು ಕಮಿಷನ್ಗಳು ಎಲ್ಲರದು. ಈ ಸರ್ಕಾರಿ ಅಧಿಕಾರಿಗಳದು DC ಇರ್ಬೋದು, ಮತ್ತೊಬ್ಬಿರ್ಬೋದು, ಇನ್ನೊಬ್ಬಿರ್ಬೋದು, ಕೈ ಕೆಳಗಿನ ಇರ್ಬೋದು, ಈ ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಪಾಲು ಮುಟ್ಟಿ ಪಾಪ ಮೂಲ ಯಾವ ಇರ್ತಾನೆ ಮೇನ್ ಈ ಒಂದು ಫಲಾನುಭವಿ ಇರ್ತಾನಲ್ಲ ಅವಾಗ ಏನು ಸಿಗುತ್ತೆ ಅಂದರೆ ಬರೀ ಗಾರೆಗಾರ ಚಿಪ್ಪು ಸಿಕ್ಕಂಗೆ ಕಡೆಗೆ ಕಟ್ಟಿಗೆ ಸಿಕ್ಕಿಬಿಡ್ತದೆ.